ನಾನು ಗೋಧಿ ಹಿಟ್ಟನ್ನು ಕಲಸೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಗ್ಲಾಸು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಗ್ಲಾಸು ನೀರಿಗೆ ಒಂದು ಗ್ಲಾಸು ಗೋಧಿ ಹಿಟ್ಟಿಗೆ ಅರ್ಧ ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೀನಿ. ಅರ್ಧ ಗ್ಲಾಸ್ ನೀರಿಂದ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೋತೀನಿ. ಒಂದು ಗ್ಲಾಸ್ ಗೋಧಿ ಹಿಟ್ಟಿಗೆ ಅರ್ಧ ಗ್ಲಾಸು ನೀರಾದರೆ ಸಾಕು. ನಾನು ಗೋಧಿ ಹಿಟ್ಟನ್ನು ಈಗ ಕಲಿಸ್ಕೋತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳೋ ಹಾಗಿಲ್ಲ, ಒಂದೇ ಸರ್ತಿ ಸ್ವಲ್ಪನೇ ಹಾಕ್ಕೊಂಡು ನೀರನ್ನು ಕಲಿಸ್ಕೋಬೇಕು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋಗಳು ಮೊದಲಿಗೆ ಬರುತ್ತೆ. ಆಗ ನೀವು ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಈಗ ಕಲಸಿದ್ದಾಗಿದೆ ಗೋಧಿ ಹಿಟ್ಟು. ಅದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದನ್ನು ನಾದಿ ಇಟ್ಬಿಡ್ತೀನಿ. ಒಂದು 15 ನಿಮಿಷ ನಾನು ಒಂದು 1/4 ಗಂಟೆ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡ್ತೀನಿ. ಪರೋಟ ಮಾಡ್ತಾಯಿದ್ದೀನಿ. ಈಗ ನಾನು ಗೋಧಿ ಹಿಟ್ಟು ಕಲಿಸ್ತಾ ಇರೋದ್ರಿಂದ ಇದರಿಂದ ನಾನು ಪರೋಟ ಮಾಡೋದಕ್ಕೆ ಕಲಿಸ್ತಾ ಇರೋದಿದ್ದು ಗೋಧಿ ಹಿಟ್ಟು. ಈಗ ಇದು ಕಲಸಿದ್ದಾಗಿದೆ. ಈಗ ನಾನು ಮಸಾಲೆಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಪರೋಟ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾನು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಮಸಾಲೆನ ನಾನು ರೆಡಿ ಮಾಡ್ಕೊಳ್ತೀನಿ ಪರೋಟ ಮಾಡೋದಕ್ಕೆ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ ಸಿಡಿಬೇಕೀಗ ಅದು. ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ದಪ್ಪುಗಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಈಗ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಕುರ್ಪಿಯಿಂದ. ಈಗ ಅದಿನ್ನೂ ಬೇಯಬೇಕೀಗ ಅದು. 1 ನಿಮಿಷ ಬೆಂದ ಮೇಲೆ ನಾನು ಉಳಿದಿರೋ ತರಕಾರಿಗಳನ್ನ ಹಾಕ್ಕೊಳ್ತೀನಿ. ಈಗ ಒಂದು ದೊಡ್ಡದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ತೊಳೆದು ಅದನ್ನ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 1 ನಿಮಿಷ ಬೇಯಬೇಕು. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತಹ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ದಪ್ಪದು 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದಪ್ಪದು ಒಂದು ಕ್ಯಾರೆಟು ಸಿಪ್ಪೆ ಎರೆದು ತೊಳೆದು ತುರಿದಿಟ್ಕೊಂಡಿರೋಂತಹ ಕ್ಯಾರೆಟನ್ನು ಹಾಕ್ಕೊಂಡೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಒಂದು 3-4 ನಿಮಿಷ ಬೇಯಬೇಕು. ಈ ತರಕಾರಿ ಎಲ್ಲನೂ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಕೊನೆವರೆಗೂ ವಿಡಿಯೋನ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ದಯವಿಟ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಅದನ್ನ ಮಿಕ್ಸ್ ಮಾಡ್ತೀನಿ. ಉಪ್ಪನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಈಗ ಅದಕ್ಕೆ 2 ದೊಡ್ಡದು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಉದ್ದವಾಗಿರೋ ಮೆಣಸಿನ್ಕಾಯಿನ, ಖಾರದ ಮೆಣಸಿನ್ಕಾಯಿನ ಅದನ್ನ ಹಾಕ್ಕೊಂಡಿದ್ದೀನಿ. ಜಜ್ಜಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿರೋ ಅಂತಹ ಶುಂಠಿನ ಈಗ ಹಾಕಿದ್ದೀನಿ. ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದು ಇನ್ನೊಂದು 2 ನಿಮಿಷ ಆಗಬೇಕು, ಸ್ವಲ್ಪ ಸಾಫ್ಟಾಗಿ ಆಗಬೇಕು. ಅದಕ್ಕೆ ಕಸೂರಿ ಮೇಥಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನ ಅಂಗೈಯಿಂದ ತಿಕ್ಕಿ ಹಾಕ್ತೀನಿ. ಆ ಥರ ತಿಕ್ಕಿ ಹಾಕೋದ್ರಿಂದ ಅದು ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಸೂರಿ ಮೇಥಿ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ.
ಇಲ್ಲಾಂದರೂ ಪರವಾಗಿಲ್ಲ, ಬೇರೆ ಇನ್ನೇನಾದರೂ ತರಕಾರಿ ಇದ್ದರೂ ಹಾಕ್ಕೋಬೋದು. ಹಸಿ ಆಗಿರುವಂತಹ ಮೆಂತ್ಯ ಸೊಪ್ಪಿದ್ರೂ ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು. ಬೇರೆ ಯಾವುದಾದ್ರೂ ತರಕಾರಿ ಇದ್ರೂ ಹಾಕ್ಕೋಬಹುದು ಇದ್ರ ಜೊತೆಯಲ್ಲಿ. ಒಳ್ಳೆಯದು. ಈ ಥರ ಮಕ್ಕಳಿಗೆ ನಾವು ಪರೋಟ ಮಾಡಿಕೊಡೋದ್ರಿಂದ ಅವರು ಖುಷಿಯಿಂದ ತಿಂತಾರೆ ಮಕ್ಕಳು. ಈಗ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ. ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು, ಒಂದು ಅರ್ಧ ಸ್ಪೂನು ಆಮ್ಚೂರ್ ಪೌಡರು, ಒಂದು ಅರ್ಧ ಸ್ಪೂನು ಜೀರಾ ಪೌಡರು, ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಧನಿಯಾ ಪೌಡರು ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಾಗಿದೆ. ಈಗ ಗೋಧಿ ಹಿಟ್ಟು ಕಲಸಿಟ್ಟಿದ್ನೆಲ್ಲ ಆಗಲೇ ರೆಸ್ಟ್ ಮಾಡೋದಕ್ಕೆ 1/4 ಗಂಟೆ ಅದನ್ನು ಒಸ್ಕೊಳ್ತೀನಿ, ಲಟ್ಸ್ಕೊಳ್ತೀನಿ ಪರೋಟ ಮಾಡೋದಕ್ಕೆ. ಲಟ್ಟಿಸ್ಕೊತೀನಿ. ಹೀಗೆ ಲಟ್ಟಿಸ್ಕೋಬೇಕು, ಪರೋಟಾಗೆ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಈ ಥರ ಮಕ್ಕಳಿಗೆ ನಾವು ಪರೋಟಾನ ಮಾಡಿಕೊಡೋದ್ರಿಂದ ಮಕ್ಕಳು ಖುಷಿಯಿಂದ ತಿಂತಾರೆ. ಇದು ದೊಡ್ಡವ್ರಿಗೆ ಮನೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟಪಡೋಂತಹ ಪರೋಟ ಇದು. ಈಗ ಬೇಸಿಗೆನಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ, ಅವ್ರಿಗೆ ಈ ಥರ ನಾವು ಮಾಡಿಕೊಡೋದ್ರಿಂದ ಅವರು ಖುಷಿಯಿಂದ ತಿಂತಾರೆ. ಅವರಿಲ್ಲಾಂದರೆ ಪಿಜ್ಜಾ ಬರ್ಗರು ಹೊರಗಡೆ ತಿಂಡಿಗಳನ್ನೆಲ್ಲ ಕೊಡಿಸಿ ಅಂತ ಕೇಳ್ತಿರ್ತಾರಲ್ವ, ಅವ್ರಿಗೆ ಇದನ್ನೆಲ್ಲ ಕೊಡಿಸೋ ಬದಲಿಗೆ ನಾವು ಇದು ಮನೆಯಲ್ಲೇ ಆರೋಗ್ಯಕರವಾದಂತಹ ಸ್ನ್ಯಾಕ್ಸು ಮಾಡಿ ಕೊಡಬಹುದು. ಇದು ಸ್ನ್ಯಾಕ್ಸ್ಗೂ ಆಗುತ್ತೆ, ಬೆಳಗಿನ ತಿಂಡಿಗೂ ಆಗುತ್ತೆ, ಸಂಜೆಯ ಸ್ನ್ಯಾಕ್ಸ್ಗೂ ಆಗುತ್ತೆ, ಮಧ್ಯಾಹ್ನದ ಊಟಕ್ಕೂ ನಮಗೆ ಬೇಜಾರಾದಾಗ ಇದನ್ನು ಮಾಡ್ಕೋಬಹುದು. ದಿನ ನಾವು ಬರೀ ಅನ್ನ ಸಾಂಬಾರು ತಿಂತೀವಿ ಅಂದ್ಕೊಳ್ತೀವಲ್ವ, ಅಂಥ ಟೈಮಲ್ಲಿ ನಾವು ಇದನ್ನ ಮಾಡ್ಕೊಂಡು ತಿನ್ಬಹುದು. ಈಗ ಹೊಸ್ದಿದ್ದಾಗಿದೆ, ತವ ಕಾಯೋದಕ್ಕೆ ಇಟ್ಟಿದ್ದೆ ಸ್ಟವ್ ಹಚ್ಚಿ. ಈಗ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಫಸ್ಟ್ ನಾವು ಸ್ವಲ್ಪ ಬೇಯಿಸಿ ತೆಕ್ಕೊಂಬಿಡಬೇಕು. ಆಮೇಲೆ ಇದಕ್ಕೆ ನಾನು ಮಸಾಲೆನ ಹಾಕ್ತೀನಿ. ಅದು ನೋಡೋಣ ಹೇಗೆ ಅಂತ. ಈಗ ಇದು ಈ ಥರ ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೋಬೇಕು. ಈ ಥರ ಸ್ವಲ್ಪ ಬೇಯಿಸ್ಕೋಬೇಕು. ಎಣ್ಣೆ ಹಾಕ್ತೆ ಫಸ್ಟ್ ನಾವೀಗ ಎಣ್ಣೆ ಹಾಕೋ ಹಾಗಿಲ್ಲ, ಈ ಥರ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಥರ ಬೇಯಿಸ್ಕೋಬೇಕು. ಸ್ಟವ್ ಪೂರ್ತಿ ಎತ್ತಿದ್ರೆ ಇದು ಸಿಹಿ ಥರ ಆಗುತ್ತೆ, ಆಗ ಇದು ನಮಗೆ ಪರೋಟಾಗೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ಥರ ಸ್ವಲ್ಪ ನಾವು ಬೇಯಿಸ್ಕೋಬೇಕು. ಈಗ ಇದಾಗಿದೆ. ಈಗ ನಾನು ಟೊಮೆಟೊ ಕೆಚಪ್ಪನ್ನು ತೊಗೊಂಡು ಈಗ ಸ್ವಲ್ಪ ಬೇಯಿಸ್ಕೊಂಡಿದ್ನೆಲ್ಲ ಆ ಚಪಾತಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ತೊಗೊಂಡಿದ್ದೀನಿ ಕೆಚಪ್ಪು.
ಈಗ ಅದನ್ನ ಇದಕ್ಕೆಲ್ಲ ನಾನು ಸವರ್ಕೊಳ್ತಾ ಇದ್ದೀನಿ ಈ ಥರ ಫುಲ್ಲು ನಾವೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಒಗ್ಗರಣೆ ಮಾಡಿ, ಅದೀಗ ತಣ್ಣಗಾಗಿರುತ್ತೆ. ಅದನ್ನು ನಾನು ಇದರಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡಿ ಮತ್ತೆ ನಾನು ಇದನ್ನ ಒಂದು 2 ನಿಮಿಷ ಬೇಯಿಸ್ಕೊತೀನಿ. ಇದು ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ತಿನ್ನಬೇಕು ಅನ್ಸುತ್ತಲ್ಲ ಆಗೂ ಮಾಡ್ಕೋಬೋದು ನಾವು. ನೈಟ್ ಊಟಕ್ಕೂ ನಮ್ಗೆ ಬೇಜಾರಾದಾಗ ಚಪಾತಿ ಪಲ್ಯ ಮಾಡ್ಕೊಳ್ತೀವಲ್ಲ ಅದ್ರ ಬದಲು ಈ ಥರ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ನಮ್ಗೆ ಪಲ್ಯನೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಕೈಯಲ್ಲೇ ಇಟ್ಕೊಂಡು ತಿಂದ್ಬಿಡ್ಬೋದು. ಮಕ್ಕಳು ಓಡಾಡ್ಕೊಂಡು ತಿಂದುಬಿಡ್ತಾರೆ. ಚಪಾತಿ ಪಲ್ಯ ಎಲ್ಲ ಮಾಡಿಕೊಟ್ರೆ ಅವರು ಕೂತ್ಕೊಂಡು ತಿನ್ನಬೇಕಾಗುತ್ತೆ. ಅವರು ಇಂಟ್ರೆಸ್ಟಿಂದ ತಿನ್ನೋದಿಲ್ಲ, ಹಠ ಮಾಡ್ತಾರೆ. ಆವಾಗ ನಾವು ಅವ್ರಿಗೆ ಈ ಥರ ಮಾಡಿಕೊಟ್ರೆ ಖುಷಿಯಿಂದ ಅವರು ತಿಂತಾರೆ. ಈ ಥರ ಮಾಡಿ ನಾವು ಈ ಕಡೆ ಒಂದು ಕಡೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ನಾವು ಇದನ್ನು ಮತ್ತೆ ತವಾ ಹಾಗೇ ಇಟ್ಟಿದ್ದೀನಿ, ಕಮ್ಮಿ ಮಾಡಿ ಲೋ ಫ್ಲೇಮಲ್ಲಿ. ಅದ್ರ ಮೇಲೆ ಮತ್ತೆ ಬೇಯಿಸ್ಕೊತೀನಿ ನಾನು ಇದನ್ನು ಎಣ್ಣೆ ಹಾಕಿ. ಈಗ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಪರೋಟನ ಇದ್ರ ಮೇಲೆ ನಾನು ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಕಡೆನೂ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆಲ್ಲ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಮೊದಲೇ ಒಂದು ಸ್ವಲ್ಪ ಬೆಂದಿರುತ್ತೆ, ಈಗ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದರ ಕೊತ್ತಂಬರಿ ಸೊಪ್ಪೆಲ್ಲ ಇಟ್ಟರೆ ಮಕ್ಕಳಿಗೆ ಥರ ಆಕರ್ಷಕವಾಗಿ ಕಾಣುತ್ತಲ್ವ, ಹಾಗಾಗಿ ಅವರು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಈ ಥರ ಕೊತ್ತಂಬರಿ ಸೊಪ್ಪು ಇಡೋದ್ರಿಂದ. ಅದಕ್ಕೋಸ್ಕರ ನಾನು ಇಡ್ತಾ ಇರೋದು ಅಷ್ಟೇ. ಈ ಥರ ನಾವು ಬೇಯಿಸ್ಕೋಬೇಕು. ಈಗ ಇದು ಕಡೆ ತಿರುವಾಕೊಳ್ತೀನಿ. ಈಗ ಈ ಕಡೆ ಒಂದು ಅರ್ಧ ಸ್ಪೂನ್ ಎಣ್ಣೆನ ನಾನು ಹಾಕ್ಕೊಳ್ತೀನಿ. ಈ ಕಡೆ ಒಂಚೂರು ಬೆಂದರೆ ಆಗುತ್ತೆ. ಈ ಕಡೆ ಒಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ ನಾನು ಗೋಧಿ ಹಿಟ್ಟು ಕಲಸಿದ್ನಲ್ಲ ಅದರಲ್ಲಿ ಎಲ್ಲನೂ ಮಾಡ್ಕೊಳ್ತೀನಿ. ಈಗ ಇದೆಲ್ಲ ಆಗಿದೆ ನೋಡಿ. ಅದ್ರ ಗೋಧಿ ಹಿಟ್ಟು ಕಲಸಿದ್ನಲ್ಲ ಅದರಲ್ಲಿ ಒಂದು 5 ಪರೋಟ ಆಗಿದೆ. ತುಂಬಾ ಸೂಪರಾಗಿ ಬಂದಿದೆ ಪರೋಟಗಳೆಲ್ಲನೂ. ಮಕ್ಕಳೆಲ್ಲ ಖುಷಿಯಿಂದ ತಿಂತಾರೆ. ಈ ಥರ ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಇದು ಪರೋಟ. ಈ ಥರ ಮನೆಯಲ್ಲಿ ಮಾಡೋದ್ರಿಂದ ಮಕ್ಕಳೆಲ್ಲ ಖುಷಿಯಿಂದ ತಿಂತಾರೆ. ಈ ಥರ ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ಫ್ರೆಂಡ್ಸು ರಿಲೇಷನ್ಸ್ಗೆ ವಿಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾಯಿರಿ. ಈ ಥರ ಸ್ಟಫಿಂಗು ಮಾಡಿದ್ದೀನಿ. ಈಗ ಇಲ್ಲಿ ನನ್ನ ಮೊಮ್ಮಗ ಇದ್ದಾನೆ, ಅವನು ಹೇಗಿದೆ ಎಂದು ಹೇಳ್ತಾನೆ. ಇದು ಒಂದ್ಸರಿ ತಿಂದು ನೋಡಿ ಹೇಳ್ತೀನಿ. ಹೇಗಿದೆಯಪ್ಪ, ತಿಂದು ನೋಡಿದ್ಯಾ ಹೇಳು. ತುಂಬ ಚೆನ್ನಾಗಿದೆ. ಸ್ಟಫಿಂಗ್ ಬೇರೆ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಮಾಡಿ ತಿಂದು ನೋಡಿ. ಹೇಗಿದೆಯಪ್ಪ? ಸಖತ್ತಾಗಿದೆ. ಇನ್ನೊಂದ್ಸರಿ ಅಜ್ಜಿ ಮಾಡ್ಕೊಡು ಅಜ್ಜಿ, ಈ ಸರಿ ಮಾಡ್ಕೊಡ್ತೀನಪ್ಪ. ಬೇರೆ ಬೇರೆ ಥರ ಮಾಡ್ಕೊಡ್ತೀನಿ. ಇದರಲ್ಲೇ ಗೋಧಿಯಿಂದನೇ ತರಕಾರಿಯಿಂದ ನಿನ್ನ ಪರೋಟಗಳನ್ನೆಲ್ಲ. ಹೇಗಿದೆ? ಸೂಪರ್ ಆಗಿದೆಯಾ? ತುಂಬ ಸೂಪರ್ ಆಗಿದೆ. ನೋಡಿದ್ದಕ್ಕೆ ಧನ್ಯವಾದಗಳು.